ಆತ್ಮೀಯ ಜ್ಞಾನಾಕಾಂಕ್ಷಿಗಳೇ, ಸ್ಪರ್ಧಾಕಾಂಕ್ಷಿಗಳೇ, ನಿಮಗಿಂದು ಚರ್ಚೆಗೆ ತಂದಿರುವಂಥ ವಿಷಯ ತುಂಗಭದ್ರಾ ನದಿ. ನಮ್ಮ ನದಿಗಳು ನಮ್ಮ ಹೆಮ್ಮೆ. ಸ್ಪರ್ಧಾಯುಗ. ಯಾವ ಪರೀಕ್ಷೆಯಲ್ಲಿ ಏನು ಕೇಳ್ತಾರೆ ಗೊತ್ತಿಲ್ಲ. ಅಭ್ಯಾಸ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು. ನಿಮಗಾಗಿ ಸಂಗ್ರಹ ಮಾಡ್ಕೊಂಡು ಬಂದಿದ್ದೇನೆ. ತುಂಗಭದ್ರಾ ನದಿ. ಈ ತುಂಗಭದ್ರಾ ನದಿಯಲ್ಲಿ ಅತಿ ದೊಡ್ಡ ಉಪನದಿ ಯಾವುದು ಅಂದರೆ ಕೃಷ್ಣೆ. ತುಂಗಭದ್ರಾ ನದಿ ದಕ್ಷಿಣ ಭಾರತದ ಪ್ರಮುಖ ನದಿಗಳಲ್ಲಿ ಒಂದು. ಇದು ಕರ್ನಾಟಕದಲ್ಲಿ ಹುಟ್ಟಿ ಆಂಧ್ರ ಪ್ರದೇಶದ ಮೂಲಕ ಹರಿದು ಕೃಷ್ಣಾ ನದಿಯನ್ನು ಸೇರುತ್ತದೆ. ತುಂಗಾ ಮತ್ತು ಭದ್ರಾ ಎಂಬ ಎರಡು ನದಿಗಳ ಸಂಗಮದಿಂದ ಹುಟ್ಟುವ ಈ ನದಿಯು ಹೆಸರು ಸಂಸ್ಕೃತದ ತುಂಗ ಅಂದರೆ ಉನ್ನತ, ಭದ್ರ ಅಂದರೆ ಶುಭಕರ ಅಂದರೆ ಶಬ್ದಗಳಿಂದ ಬಂದಿದೆ. ಪುರಾಣಗಳ ಪ್ರಕಾರ ವರಹ ಸ್ವಾಮಿಯ ತಲೆಯ ಬೆವರಿನಿಂದ ಈ ನದಿಗಳು ಹುಟ್ಟಿದವು ಎಂಬ ನಂಬಿಕೆ ಇದೆ. ಇದು ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಗಂಗಾ ಮೂಲದಲ್ಲಿ ಉದ್ಭವಿಸುತ್ತದೆ. ಈಗ ಇದರ ಬಗ್ಗೆ ಭೂಗೋಳದ ತೆಗೆದು ನೋಡಿದಾಗ ತುಂಗಾ ನದಿ ಚಿಕ್ಕಮಗಳೂರು ಜಿಲ್ಲೆಯ ವರಹ ಪರ್ವತದಲ್ಲಿ 1458 ಮೀಟರ್ ಎತ್ತರದಲ್ಲಿ ಹುಟ್ಟಿ 147 ಕಿಲೋಮೀಟರ್ ಹರಿದು ಬರುತ್ತದೆ. ಭದ್ರಾ ನದಿ ಅದೇ ಸ್ಥಳದಲ್ಲಿ ಹುಟ್ಟಿ 178 ಕಿಲೋಮೀಟರ್ ಹರಿದು ಬರುತ್ತದೆ. ಇದು ಭದ್ರಾವತಿಯ ಕೂಡ್ಲಿಯಲ್ಲಿ ಸಂಗಮಗೊಂಡು ತುಂಗಭದ್ರಾ ನದಿಯಾಗಿ 531 ಕಿಲೋಮೀಟರ್ ಹರಿಯುತ್ತದೆ. ಕರ್ನಾಟಕದಲ್ಲಿ 382 ಕಿಲೋಮೀಟರ್, ಕರ್ನಾಟಕ ಆಂಧ್ರ ಪ್ರದೇಶದ ಗಡಿಯಲ್ಲಿ 58 ಕಿಲೋಮೀಟರ್, ಆಂಧ್ರದಲ್ಲಿ 91 ಕಿಲೋಮೀಟರ್ ಹರಿದು ಮಹಬೂಬ್ ನಗರ ಜಿಲ್ಲೆಯ ಕೃಷ್ಣಾ ನದಿಯನ್ನು ಸೇರುತ್ತದೆ. ಇದರ ಒಟ್ಟು ಜಲನಯನ ಪ್ರದೇಶ 71,417 ಚದರ ಕಿಲೋಮೀಟರ್. ತುಂಗಾ ನದಿಗೆ ಕುಮದ್ವತಿ ಮತ್ತು ವರದಾ ನದಿಗಳು, ಭದ್ರಾ ನದಿಗೆ ವೇದಾವತಿ ಮತ್ತು ಹಂದ್ರಿ ನದಿಗಳು ಉಪನದಿಗಳು. ನದಿ ಶಿವಮೊಗ್ಗ, ದಾವಣಗೆರೆ, ಬಳ್ಳಾರಿ, ಕೊಪ್ಪಳ, ರಾಯಚೂರು, ಕರ್ನೂಲ್ ಜಿಲ್ಲೆಗಳ ಮೂಲಕ ಹರಿಯುತ್ತದೆ. ಇದು ದಕ್ಷಿಣ ಪಶ್ಚಿಮ ಮುಂಗಾರಿನಿಂದ ಪ್ರಭಾವಿತವಾಗಿದ್ದು ಬೇಸಿಗೆಯಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗುತ್ತದೆ. ಈಗ ಇತಿಹಾಸ ನೋಡೋದಾದರೆ ತುಂಗಭದ್ರಾ ನದಿ ಪ್ರಾಚೀನ ಕಾಲದಿಂದಲೂ ನಾಗರಿಕತೆಗಳನ್ನು ಬೆಳೆಸಿದೆ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿಯಲ್ಲಿ ನದಿಯ ದಡದಲ್ಲಿ ದೇವಾಲಯಗಳು ಮತ್ತು ಅರಮನೆಗಳು ನಿರ್ಮಾಣವಾಗಿವೆ. ಶ್ರೀ ಕೃಷ್ಣದೇವರಾಯರು 1525 27 ಪ್ರವಾಹ ರಕ್ಷಣಾ ಗೋಡೆಗಳನ್ನು ನಿರ್ಮಿಸಿದ್ದರು. ಬ್ರಿಟಿಷ್ ಕಾಲದಲ್ಲಿ ಸರ್ ಆರ್ಥರ್ ಕಾಟನ್ 1860 ಸಂಖ್ಯಾಸುಲಾ ಬ್ಯಾರೇಜ್ ನಂತರ ಅದನ್ನು ಸಿಂಚನೆಗಾಗಿ ಮರುನಿರ್ಮಾಣ ಮಾಡಲಾಯಿತು. 20ನೇ ಶತಮಾನದಲ್ಲಿ ತುಂಗಭದ್ರಾ ಅಣೆಕಟ್ಟು ನಿರ್ಮಾಣವಾಯಿತು. ನದಿ ರಾಮಾಯಣದ ಕಿಷ್ಕಿಂಧೆಯೊಂದಿಗೆ ಸಂಬಂಧಿಸಿದೆ. ಇದಕ್ಕಿರುವ ಅಣೆಕಟ್ಟು ಮತ್ತು ಯೋಜನೆಗಳನ್ನು ನೋಡುವ. ತುಂಗಾ ನದಿಯಲ್ಲಿ ಗಾಜಿನೂರು ಅಣೆಕಟ್ಟು, ಭದ್ರಾ ನದಿಯಲ್ಲಿ ಲಕ್ಕವಳ್ಳಿ ಅಣೆಕಟ್ಟು, ತುಂಗಭದ್ರಾ ನದಿಯಲ್ಲಿ ಹೊಸಪೇಟೆ ಬಳಿಯ ತುಂಗಭದ್ರಾ ಅಣೆಕಟ್ಟು ಸಾಮರ್ಥ್ಯ 135 TMCFT. ಆದರೆ ಮಣ್ಣು ತುಂಬಿಕೊಂಡು 30 TMCFT ಕಡಿಮೆಯಾಗಿದೆ. ಮತ್ತು ಕರ್ನೂಲ್ ಬಳಿಯ ಸಂಖ್ಯಾಸುಲಾ ಬ್ಯಾರೇಜ್ ಇವು ನೀರಾವರಿ ವಿದ್ಯುತ್ ಉತ್ಪಾದನೆ, ಪ್ರವಾಹ ನಿಯಂತ್ರಣಕ್ಕೆ ಬಳಸಲಾಗುತ್ತದೆ. ಕೆಸಿ ಕಾಲುವೆಯ ಮೂಲಕ ಕರ್ನೂಲ್ ಮತ್ತು ಕಡಪ ಜಿಲ್ಲೆಗಳಲ್ಲಿ 3 ಲಕ್ಷ ಎಕರೆಗಳನ್ನು ನೀರಾವರಿ ಮಾಡುತ್ತದೆ. ಪರಿಸರ ವಿಜ್ಞಾನ ಏನು ಹೇಳುತ್ತಪ್ಪ ಅಂದರೆ ನದಿ ಶಿಲಾಮಯ ಪ್ರದೇಶಗಳ ಮೂಲಕ ಹರಿದು ಹಂಪಿಯಂತಹ ಕಂದರಗಳನ್ನು ರೂಪಿಸಿದೆ. ಇದು ವೈವಿಧ್ಯಮಯ ಜೀವ ಸಂಕುಲವನ್ನು ಬೆಂಬಲಿಸುತ್ತದೆ. ಮೀನುಗಳು ಇದರಲ್ಲಿ ರಾಬಿಯೋ, ರೋಹಿತ, ಕಾಟ್ಲಾ ಮತ್ತು ಕ್ವಾಟ್ಲಾ ಎಂಬ ಜಾತಿಯ ಮೀನುಗಳನ್ನು ನಾವಿಲ್ಲಿ ನೋಡಬಹುದಾಗಿದೆ. ಪಕ್ಷಿಗಳು, ಸರೀಸೃಪಗಳು, ಸಸ್ಯಗಳು. ಆದರೆ ಮಾಲಿನ್ಯದಿಂದ ಮೀನುಗಳು ಸಂಖ್ಯೆ ಕಡಿಮೆಯಾಗಿದೆ. ಕೈಗಾರಿಕಾ ತ್ಯಾಜ್ಯ, ಕೃಷಿ ರಸಗೊಬ್ಬರಗಳಿಂದ ಮಾಲಿನ್ಯವಾಗಿದೆ. ಇದರ BOD ಮತ್ತು COD ಮಟ್ಟಗಳು ಹೆಚ್ಚಾಗಿದ್ದು ನೀರು ಬಳಕೆಗೆ ಅಯೋಗ್ಯವಾಗಿದೆ. ಮಣ್ಣು ತುಂಬಿಕೊಳ್ಳುವಿಕೆಯಿಂದ
ಅಣೆಕಟ್ಟುಗಳ ಸಾಮರ್ಥ್ಯ ಕಡಿಮೆಯಾಗಿದೆ. ಇದರ ಅರ್ಥವ್ಯವಸ್ಥೆ ನೋಡ್ಕೊಂಡು ಬರೋದಾದರೆ ನದಿ 22 ಮಿಲಿಯನ್ ಜನರಿಗೆ ಕುಡಿಯುವ ನೀರು, ಸಿಂಚನೆ, ಮೀನುಗಾರಿಕೆ, ಪಶುಸಂಗೋಪನೆ, ಪ್ರವಾಸೋದ್ಯಮಗಳನ್ನು ಒದಗಿಸುತ್ತದೆ. 1.9 ಮಿಲಿಯನ್ ಎಕರೆಗಳಲ್ಲಿ ಅಕ್ಕಿ, ಹತ್ತಿ, ಕಬ್ಬು, ತೈಲಬೀಜಗಳು ಬೆಳೆಯುತ್ತಾರೆ. ಹೊಸಪೇಟೆ, ಹಂಪಿ, ಗಂಗಾವತಿ, ಕರ್ನೂಲ್ ನಗರಗಳು ನದಿಯನ್ನು ಅವಲಂಬಿಸಿವೆ. ವಿದ್ಯುತ್ ಉತ್ಪಾದನೆ ಮತ್ತು ಕೈಗಾರಿಕೆಗಳಿಗೆ ನೀರು ಸರಬರಾಜು ಮಾಡುತ್ತದೆ. ಮೀನುಗಾರಿಕೆಯಿಂದ ಹಲವು ಕುಟುಂಬಗಳು ಜೀವನೋಪಾಯವನ್ನು ನಡೆಸುತ್ತಿದ್ದಾರೆ. ಸಾಂಸ್ಕೃತಿಕ ಮಹತ್ವ ನೋಡೋದಾದರೆ ನದಿ ಪವಿತ್ರವೆಂದು ಪರಿಗಣಿಸಲಾಗಿದೆ. ಶೃಂಗೇರಿ ಶಾರದಾ ಪೀಠ, ಹಂಪಿಯ ವಿರೂಪಾಕ್ಷ ದೇವಸ್ಥಾನ ಯುನೆಸ್ಕೋ ಸೈಟ್ ಆಗಿದೆ. ಇದು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ ಮಠ, ಆಲಂಪುರದ ಜೋಗಲಾಂಬ ದೇವಸ್ಥಾನ, ಸಂಗಮೇಶ್ವರ ದೇವಾಲಯಗಳು ನದಿ ದಡದಲ್ಲಿವೆ. ಪ್ರತಿ 12 ವರ್ಷಗಳಿಗೊಮ್ಮೆ ತುಂಗಭದ್ರಾ ಪುಷ್ಕರ ಉತ್ಸವ ನಡೆಯುತ್ತದೆ. ಹಂಪಿಯ ವಿಜಯನಗರ ಅವಶೇಷಗಳು ನದಿಯೊಂದಿಗೆ ಸಂಬಂಧಿಸಿವೆ. ಹಾಗಾದರೆ ಈ ನದಿಯಿಂದ ಎದುರಿಸಿದ ಸಮಸ್ಯೆಗಳು ಯಾವುವು ತಿಳ್ಕೊಳ್ಳೋದಾದರೆ ಮಾಲಿನ್ಯ ತೀವ್ರವಾಗಿದ್ದು ಕೈಗಾರಿಕಾ ತ್ಯಾಜ್ಯದಿಂದ ನೀರು ಕಪ್ಪು ಬಣ್ಣಕ್ಕೆ ತಿರುಗಿದೆ. 2025ರಲ್ಲಿ 80ಕ್ಕೂ ಹೆಚ್ಚು ಭಾರತೀಯ ನದಿಗಳಲ್ಲಿ ತುಂಗಭದ್ರಾ ಅತ್ಯಂತ ಮಾಲಿನ್ಯಗೊಂಡಿದೆ ಎಂದು ವರದಿಯಾಗಿದೆ. ದಿನಕ್ಕೆ 250ರಿಂದ 300 MLD ಅಪರಿಶುದ್ಧ ತ್ಯಾಜ್ಯ ನೀರು ಸೇರುತ್ತದೆ. ಮೀನುಗಳ ಸಾವು, ಆರೋಗ್ಯ ಸಮಸ್ಯೆಗಳು, ಇದರಿಂದ ಚರ್ಮರೋಗ, ಟೈಫಾಯ್ಡ್, ಕಾಲರಾಗಳು ಹೆಚ್ಚಾಗುವುದನ್ನು ನಾವು ನೋಡ್ತಿದ್ದೇವೆ. ನೀರಿನ ವಿವಾದಗಳು ಯಾವುವೆಂದರೆ ತೆಲಂಗಾಣ ತುಂಗಭದ್ರಾ ನೀರಿನ ಮರುಹಂಚಿಕೆ ಬೇಡಿಕೆ ಇದೆ. ಇದರ ಸಂರಕ್ಷಣೆಗೆ ನಾವೀಗ ಮಾಡಬೇಕಾದ ಪ್ರಯತ್ನಗಳು ಏನಂದರೆ ಅರ್ತ್ 5R ಯೋಜನೆಯಲ್ಲಿ ಶೂನ್ಯ, ಅಪರಿಶುದ್ಧ ತ್ಯಾಜ್ಯ, ಘನತ್ಯಾಜ್ಯ ನಿರ್ವಹಣೆ, ಸಮುದಾಯ ಭಾಗವಹಿಸುವಿಕೆ, IoT ಮಾನಿಟರಿಂಗ್ ಸೇರಿವೆ. BIOSTP ತಂತ್ರಜ್ಞಾನವನ್ನು ಬಳಸಿ ಮಾಲಿನ್ಯ ಕಡಿಮೆ ಮಾಡುವ ಪ್ರಯತ್ನಗಳಿವೆ. ತುಂಗಭದ್ರಾ ನದಿ ದಕ್ಷಿಣ ಭಾರತದ ಜೀವನಾಡಿ. ಇದರ ಸಂರಕ್ಷಣೆ ಅಗತ್ಯವಾಗಿದೆ. ಇಲ್ಲದಿದ್ದರೆ ಪರಿಸರ ಮತ್ತು ಆರ್ಥಿಕತೆಗೆ ಹಾನಿಯಾಗುತ್ತದೆ. ಸರ್ಕಾರ, ಸಮುದಾಯ ಮತ್ತು ತಂತ್ರಜ್ಞಾನ ಸಹಯೋಗದಿಂದ ನದಿಯನ್ನು ನಾವೆಲ್ಲರೂ ಸೇರಿ ಇಂದು ಪುನರುಜ್ಜೀವನಗೊಳಿಸಬೇಕಾಗಿದೆ. ಆತ್ಮೀಯರೇ, ತುಂಗಭದ್ರಾ ನದಿ ಇರುವ ಮಾಹಿತಿಯನ್ನು ನಾನು ನಿಮಗೆ ನೀಡಿದ್ದೇನೆ. ಪರೀಕ್ಷಾ ಸಮಯದಲ್ಲಿ ಬಂದರೆ ಉಪಯೋಗವಾದರೆ ನನ್ನ ಶ್ರಮ ಸಾರ್ಥಕ ಅಂದ್ಕೊಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.